ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಬ್ರಾಹ್ಮಿಯಿಂದ ಕೇವಲ 5 ನಿಮಿಷದಲ್ಲಿ ತಯಾರಾಗುವಂತಹ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಬ್ರಾಹ್ಮಿಗೆ ಒಂದೆಲಗ ತಿಮರೆ ಅಂತ ಸಹ ಕರೀತಾರೆ. ಇದರಿಂದ ಚಟ್ನಿ ಮಾತ್ರವಲ್ಲ, ತಂಬುಳಿ ಹಾಗೂ ಟೀಯನ್ನು ಸಹ ತಯಾರಿಸ್ತಾರೆ. ಇದರ ಎಣ್ಣೆ ಇದೆಯಲ್ಲ, ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಇದರ ಎಲೆಯನ್ನು ಜಗಿದು ತಿಂತಾರೆ. ಇದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಇದರ ಬೇರನ್ನು ತೇದು ಮಕ್ಕಳಿಗೆ ತಿನ್ನಿಸ್ತಾರೆ. ಇದನ್ನು ಮೆಮೊರಿ ಬೂಸ್ಟರ್ ಅಂತ ಸಹ ಕರೀತಾರೆ. ನಿದ್ರಾಹೀನತೆ ತಡೆಗಟ್ಟಲು, BP ಸಮಸ್ಯೆ ಇರುವವರಿಗೆ ಇದು ತುಂಬ ಪ್ರಯೋಜನಕಾರಿ. ಇದರ ಚಟ್ನಿ ಸಾಮಾನ್ಯವಾಗಿ ನಮ್ಮ ಕಡೆ ನೀರ್ದೋಸೆ ಜೊತೆಗೆ ಸರ್ವ್ ಮಾಡ್ತಾರೆ. ತುಂಬ ರುಚಿಯಾಗ್ತದೆ. ತುಳಸಿ ಪೂಜೆಯ ದಿನ ಈ ಬ್ರಾಹ್ಮಿ ಚಟ್ನಿಯನ್ನು ಮಾಡಿ ಸವಿಯುವ ವಾಡಿಕೆ ಸೌತ್ ಕೆನರಾ ಕಡೆ ಇದೆ. ಹಾಗಾಗಿ ಈ ಬಹುಪಯೋಗಿ ಬ್ರಾಹ್ಮಿಯ ಆರೋಗ್ಯಕರವಾದ ಹಾಗೂ ಅಷ್ಟೇ ರುಚಿಯಾದ ಚಟ್ನಿಯನ್ನು ಮಾಡುವ ವಿಧಾನ ನೋಡೋಣ. ಇಲ್ಲಿ ಫ್ರೆಶ್ ಆಗಿರುವಂಥ 1 ಕಟ್ಟಷ್ಟು ಒಂದೆಲಗವನ್ನು ದಂಟು ಸಮೇತವಾಗಿ ತೊಳೆದಿಟ್ಟಿದ್ದೇನೆ. ಇದರ ಎಲೆ ಸ್ವಲ್ಪ ದೊಡ್ಡದಿದೆ. ಚಿಕ್ಕ ಚಿಕ್ಕ ಎಲೆಯ ಬ್ರಾಹ್ಮಿ ಸಹ ನೀವು ಬಳಸಬಹುದು. ತೊಳೆದಿಟ್ಟ ಈ ಒಂದೆಲಗದ ದಂಟು ಸಮೇತವಾಗಿ ನಾನು ಬಳಸ್ತಾ ಇರುವುದರಿಂದ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೇನೆ. ಇದರ ಜೊತೆಗೆ 3 ಹಸಿಮೆಣಸು, 1 ಇಂಚಷ್ಟು ಶುಂಠಿ ತುಂಡು, ಚಿಕ್ಕ ಹುಣಸೆ ಹುಳಿ ಹಾಗೂ 1 ಕಪ್ಪಷ್ಟು ತೆಂಗಿನ ತುರಿ, ರುಚಿಗೆ ಉಪ್ಪು ಹಾಗೂ ರುಬ್ಬಲು ಬೇಕಾದಷ್ಟು ನೀರನ್ನು ಸೇರಿಸಿ ಹದವಾಗಿ ಇದನ್ನು ರುಬ್ಬಿ ತರೋಣ. ನೋಡಿ, ಇದು ರುಬ್ಬಿದೂ ಆಗಿದೆ. ಈ ರೀತಿ ರುಬ್ಬಿದ್ದೇನೆ, ತುಂಬ ನುಣ್ಣಗಾಗಬೇಕಾಗಿಲ್ಲ. ಈಗ ಇದನ್ನು ಪಾತ್ರೆಗೆ ಸೇರಿಸುವ. ಇದಕ್ಕೆ ಒಗ್ಗರಣೆಯ ಅಗತ್ಯವಿಲ್ಲ. ಆದರೂ ನೀವು ಒಂದು ವೇಳೆ ಒಗ್ಗರಣೆ ಮಾಡೋದಾದರೆ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಗೂ 1 ಒಣಮೆಣಸನ್ನು ಸೇರಿಸಿ ಹುರಿದು ಒಗ್ಗರಣೆಯನ್ನು ಮಾಡ್ಬೋದು. ತಯಾರಾದ ಈ ಚಟ್ನಿ ಇದೆಯಲ್ಲ, ನೀರ್ದೋಸೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್. ನೀವಿದರಿಂದ ಗಟ್ಟಿಯಾದ ಚಟ್ನಿಯನ್ನು ಸಹ ಮಾಡ್ಬೋದು. ಇದನ್ನು ಪ್ರಿಸರ್ವ್ ಮಾಡೋದಾದರೆ ಸ್ವಲ್ಪವೇ ನೀರು ಸೇರಿಸಿ ರುಬ್ಬಿ ಗಟ್ಟಿ ಚಟ್ನಿ ಮಾಡ್ಬೋದು. ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ಪ್ರಿಸರ್ವ್ ಮಾಡಿದ ಚಟ್ನಿ ಇದೆಯಲ್ಲ, ಒಂದು 4-5 ದಿನ ತನಕ ನೀವು ಬಳಸ್ಬೋದು. ತುಂಬ ಫ್ಲೇವರ್ಫುಲ್ ಆದ ಈ ಚಟ್ನಿ ಇದೆಯಲ್ಲ, ಊಟಕ್ಕೆ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು. ದೋಸೆ, ಇಡ್ಲಿ ಜೊತೆ ಸವಿಯಲು ತೆಳುವಾದ ಚಟ್ನಿಯನ್ನು ಸಹ ತಯಾರಿಸ್ಬೋದು. ಜ್ಞಾಪಕ ಶಕ್ತಿ ಹೆಚ್ಚಿಸಲು, ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಲು, ಒತ್ತಡ ಆತಂಕ ಕಡಿಮೆ ಮಾಡಲು, ಕೂದಲಿನ ಆರೋಗ್ಯಕ್ಕೆ, ನಿದ್ರಾಹೀನತೆ ನೀಗಿಸುವ ಈ ಬಹುಪಯೋಗಿ ಬ್ರಾಹ್ಮಿಯನ್ನು ಬಳಸಿ ವಾರಕ್ಕೊಮ್ಮೆ ಆದರೂ ಈ ರೀತಿಯ ಚಟ್ನಿಯನ್ನು ಮಾಡಿ ಸವಿಯಿರಿ. ಟ್ರೈ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವತ್ತಿನ ಈ ಹೆಲ್ದಿಯಾದ ಸಿಂಪಲ್ ಆದ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.